सह नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ತೈತ್ರೇಯ ಉಪನಿಷತ್ತು ಉಪನಿಷತ್ತಿನ ಶಾಂತಿ ಮಂತ್ರವನ್ನ ಹೇಳ್ತೀನಿ. ಹರಿ ಓಂ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ। ಓಂ ಶಾಂತಿ ಶಾಂತಿ ಶಾಂತಿ। ತೈತ್ರೇಯ ಉಪನಿಷತ್ತಿನಲ್ಲಿ 5 ಮತ್ತು 6ನೇ ಅನುವಾಕ ನೋಡಿದ್ವಿ. ಈ ಉಪನಿಷತ್ತು ಉಪಾಸನೆಯ ಬಗ್ಗೆ ಹೆಚ್ಚು ಮಂತ್ರಗಳನ್ನು ಕೊಟ್ಟಿರುವಂಥದ್ದು. ಶಿಕ್ಷಾವಲ್ಲಿ ಅಂತೂ ಸಂಪೂರ್ಣವಾಗಿ ಉಪಾಸನೆ ಅಂತ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಅದೇ ವಿಚಾರದ ಬಗ್ಗೆ ಯಾವಾಗಲೂ ಯೋಚನೆಯನ್ನು ಹರಿಸುವಂಥದ್ದು ಅಂತ, ಅದನ್ನೇ ಯೋಚನೆ ಮಾಡ್ತಾ ಇರೋದು ಅಂತ. ಈಗ ಮನೆಗಳಲ್ಲಿ ಮಕ್ಕಳ ಬಗ್ಗೆ ತಾಯಂದಿರು ಯೋಚನೆ ಮಾಡ್ತಾರೆ, ಒಂದು ಕ್ಷಣವೂ ಬಿಡದೆ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ, ಅದು ಉಪಾಸನೆ. ಹಾಗೆ ಇಲ್ಲಿ ಭಗವಂತನ ಬಗ್ಗೆ ನಾವು ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಉಪಾಸನೆ, ಭಗವಂತ ಎಲ್ಲ ಕಡೆ ಇದ್ದಾನೆ, ಅವನನ್ನೇ ಎಲ್ಲ ಕಡೆ ನೋಡಲಿಕ್ಕೆ ವ್ಯಾವೃತ್ತಿಗಳು ಅಂತ ನಾವು ಹಿಂದೆ ನೋಡಿದ್ವಿ. ವ್ಯಾವೃತ್ತಿ ಅಂತಂದರೆ ಭೂರ್ಭುವಸ್ಸುವ, ಈ ಲೋಕ, ಭೂಲೋಕ ಎಲ್ಲವೂ ಆ ಭಗವಂತನೇ ಅಂದರೆ ಹೇಳಿರುವಂಥದ್ದು. ಅದೆಲ್ಲವೂ ಭಗವಂತನೇ ಅಂತ ಉಪಾಸಿಸಬೇಕು ಅಂತ ಹೇಳಿದ್ದಾರೆ. ಸ್ವಾಮೀಜಿಯವರು ಹೇಳಿದಾಗೆ ಇದು ಉಪಾಸನೆ ವೈದಿಕ ಧರ್ಮ, ಅಂದರೆ ತುಂಬ ಸನ್ಯಾಸಿಗಳು ಆ ರೀತಿಯಾಗಿ ಮಾಡ್ತಾ ಇದ್ದವರಿಗೆ ಆ ಒಂದು ಉಪಾಸನೆಯನ್ನು ಹೇಳಿದ್ರು. ಈಗ ನೀವು ಅದನ್ನು ತಿಳ್ಕೊಂಡ್ರೆ ಸಾಕು, ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡಿದ್ರೆ ಸಾಕು, ಸಾಕಷ್ಟು ಪುಣ್ಯ ಬರುತ್ತೆ ಅಂತ. ಆದ್ದರಿಂದ ಈ ಮಂತ್ರಗಳನ್ನು ಸ್ವಲ್ಪ ಕಲಿತ್ಕೊಳ್ಳೋದು ಕೂಡ ಅವಶ್ಯಕ. ಶನ್ನೋ ಮಿತ್ರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದನ್ನು ಕೂಡ ಆದಷ್ಟು ಬಾಯ್ಪಾಠ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮುಂದುವರಿತಾ ಈಗ 7ನೇ ಮತ್ತು 8ನೇ ಮಂತ್ರವನ್ನು ನೋಡೋಣ. ಅಲ್ಲಿ ವ್ಯಾವೃತ್ತಿಗಳ ಬಗ್ಗೆ ಹೇಳಿದ ಮೇಲೆ, ಅಂದರೆ ನೀನು ಶರೀರವನ್ನು ಬರೀ ನಿಂದಷ್ಟಕ್ಕೆ ಸೀಮಿತ ಮಾಡ್ಕೊಳ್ಬೇಡ, ಮನಸ್ಸನ್ನು ನಿಂದಷ್ಟೇ ಅಂತ ಸೀಮಿತ ಮಾಡ್ಕೊಳ್ಬೇಡ, ಬುದ್ಧಿಯನ್ನು ನಿಂದಷ್ಟೇ ಅಂತ ಸೀಮಿತ ಮಾಡ್ಕೊಳ್ಬೇಡ, ಎಲ್ಲವೂ ನಿಂದೆ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿದ್ರೆ ನೀನು ಪ್ರಜಾಪತಿ ಆಗ್ತೀಯ ಅಂತ, ಅಂದರೆ ರಾಜ ಆಗ್ತೀಯ, ವಾಕ್ಪತಿ ಆಗ್ತೀಯ ಅನ್ನೋದನ್ನೆಲ್ಲ ನೋಡಿದ್ವಿ. ಈಗ ಮುಂದುವರಿಸ್ತಾ ಅದೇ ರೀತಿ ಇನ್ನಷ್ಟು ಉಪಾಸನೆಯನ್ನು ಕೂಡ ನಾವು ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಮತ್ತಷ್ಟು ಏನೇನಿದೆ ಅದನ್ನೆಲ್ಲ ವ್ಯಾವೃತ್ತಿಗಳು ಅಂತ ಹೇಳಿದ ಮೇಲೆ ಅದನ್ನು ಈಗ ಪಂಕ್ತಿ ರೂಪದಲ್ಲಿ ವಿಂಗಡಿಸಿ ಹೇಳ್ತಾರೆ. 7ನೇ ಮಂತ್ರವನ್ನು ನೋಡಿ. ಬ್ರಹ್ಮದ ಪಾಂಕ್ತ ಸ್ವರೂಪೋಪಾಸನೆ ಅಂತಾನೆ ಇದೆ ಅದು. पृथिव्यन्तरिक्षं द्यौर्दिशो वान्तरदिशा अग्नेर्वायुरादित्यो
ಆದಿತ್ಯಶ್ಚಂದ್ರಮಸಾ ಅಗ್ನೇರ್ವಾಯುರಾದಿತ್ಯಚಂದ್ರಮಾ ನಕ್ಷತ್ರಾಣಿ आप ओषधयो वनस्पतय आकाश आत्मा इत्यधिभूतम् अथाध्यात्मं प्राणो व्यानोपान उदानः समानः चक्षुश्रोत्रं मनोवाक्त्वक चर्ममागुं सग्गस्नावास्ति मज्जा एतदधि विधाय ऋषिरवोचत् पाङ्क्तं वा इदगं सर्वं पाङ्क्तेनैव पाङ्क्तग्गः स्पृणोतीति ಇಲ್ಲಿ 5 ಪಂಕ್ತಿ ಅಂದರೆ ಗ್ರೂಪ್ ಅಂತ ಅಷ್ಟೇ. ಇಲ್ಲಿ ಇದನ್ನ 5 ಪಂಕ್ತಿಯನ್ನಾಗಿ ಮಾಡಿ ಹೇಳ್ತಾ ಇದ್ದಾರೆ. ಅದನ್ನ ಕೂಡ ಪಂಕ್ತಿಯನ್ನಾಗಿ ಉಪಾಸನೆ ಮಾಡು ಅಂತ ಹೇಳಿ ನೋಡಿ. ಇಲ್ಲಿ ಪೃಥಿವ್ಯಂತರಿಕ್ಷಂ ದ್ಯೌರ್ದಿಶೋ ವಾಂತರ ದಿಶಾಹ ಅಂತ ಹೇಳಿದ್ರೆ ಇಲ್ಲಿ ಏನಂದ್ರೆ ಪೃಥ್ವಿ, ಅಂತರಿಕ್ಷ, ದ್ಯೋಲೋಕ ಅಂದ್ರೆ ಸ್ವರ್ಗ, ದಿಕ್ಕುಗಳು, ಅವಾಂತರ ದಿಕ್ಕುಗಳ ಮಧ್ಯೆ ಇರುವಂಥದ್ದು. ಈಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಹೇಳಿದ್ರೆ ಸೌತ್ ಈಸ್ಟು ನಾರ್ತ್ ಈಸ್ಟು ಆ ಥರನೂ ಹೇಳ್ತೀವಲ್ವಾ, ಮಧ್ಯೆ ಇರುವಂತಹ ದಿಕ್ಕುಗಳು. ಅದರಲ್ಲಿ ಈಗ 5 ಪಂಕ್ತಿಯನ್ನ ಮಾಡಿದ್ರು. ಪೃಥ್ವಿ, ಅಂತರಿಕ್ಷ, ಸ್ವರ್ಗ ಆದ್ಮೇಲೆ ದಿಕ್ಕುಗಳು ಅಂದ್ರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಆದ್ಮೇಲೆ ಅದು ಒಂದು ಅಂತ ಪಂಕ್ತಿ ಅಂತ ಇಟ್ಕೊಂಡು ಇನ್ ಬಿಟ್ವೀನ್ ಬರುವಂಥದ್ದು ಸೌತ್ ಈಸ್ಟ್ ನಾರ್ತ್ ಈಸ್ಟ್ ಅಂತ ಹೇಳ್ತೀವಲ್ವಾ, ಅದು ಕೂಡ ಒಂದು ಪಂಕ್ತಿ ಅಂತ ಹೇಳಿಕೊಂಡು ಇವು ಲೋಕಪಾಂಕ್ತ, ಇದು 5 ಒಂದು ಪಂಕ್ತಿ ಅಂತ ಮಾಡಿದ್ರು. ಹಾಗೆ ಅದನ್ನ ಕುರಿತು ಉಪಾಸನೆ ಮಾಡಿ ಅಂತ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಉಪಾಸನೆ ಮಾಡುವಾಗ ಬರೀ ನಮ್ಮ ಬಗ್ಗೆ ಅಷ್ಟೇ ನಾವು ಯೋಚನೆ ಮಾಡ್ತಾ ಇರ್ತೀವಲ್ವಾ, ಅದು ಬಿಟ್ಟು ಎಲ್ಲರ ಬಗ್ಗೆ, ಪ್ರಪಂಚದ ಬಗ್ಗೆ ಆ ಉಪಾಸನೆ ವಿಸ್ತಾರಗೊಳ್ಬೇಕು ಅನ್ನೋದಷ್ಟೇನೆ ಈ ರೀತಿಯಾಗಿ ಉಪಾಸನೆ ಮಾಡಿ ಅಂತ ಹೇಳೋದು. ಈಗ ಲೋಕ ಅಂತ ಕೂಡಲೇ ನಮಗೆ ಗೊತ್ತಾಗೋದು ನಮ್ಮ ಲೋಕ, ನಾವು ಇರುವಂತಹ ಲೋಕ ಅಷ್ಟೇ ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಆ ಥರ ಅಲ್ಲ. ಪೃಥ್ವಿ, ಅಂತರಿಕ್ಷ, ದ್ಯುಲೋಕ, ಸ್ವರ್ಗ, ದಿಕ್ಕುಗಳು ಮತ್ತೆ ಅವಾಂತರ ದಿಕ್ಕುಗಳು ಅಂತ ಹೇಳ್ತಾರೆ. ಇದು ಒಂದು ಪಂಕ್ತಿ ಆಯ್ತು. ಅದು ಬಿಟ್ಟ ಮೇಲೆ ಏನ್ ಹೇಳ್ತಾರೆ? ಅಗ್ನೇರ್ವಾಯುರಾದಿತ್ಯಶ್ಚಂದ್ರಮ ನಕ್ಷತ್ರಾಣಿ. ನೋಡಿ ಅಲ್ಲೇ ಇದೆ, ಅಗ್ನಿ ಒಂದು, ವಾಯು, ಆದಿತ್ಯ, ಚಂದ್ರಮ, ನಕ್ಷತ್ರಾಣಿ ಅಂತ. ಇವು 5 ಕೂಡ ದೇವತಾಪಾಂಕ್ತ ಅಂತ. ಮೊದಲನೇದು ನಾವು ನೋಡಿದ್ದು ಲೋಕಪಾಂಕ್ತ ಅಂತ. ಅಂದ್ರೆ ಪಂಕ್ತಿ ಅಂದ್ರೆ 5, ಗ್ರೂಪ್ ಆಫ್ 5. ಇದು ದೇವತಾಪಾಂಕ್ತ ಅಂತ ಹೇಳಿದ್ರು. ಅದಾದ್ಮೇಲೆ ಏನ್ ಹೇಳ್ತಿದ್ದಾರೆ? ಆಪ ಓಷಧಯೋ ವನಸ್ಪತಯ ಆಕಾಶ ಆತ್ಮ ಇತ್ಯಧಿಭೂತಂ. ಇದು ಭೂತಪಾಂಕ್ತ ಅಂತ ಇದಕ್ಕೆ ಹೆಸರಿಟ್ರು. ಯಾವ್ಯಾವುದಕ್ಕೆ? ನೀರು, ಗಿಡಗಳು, ಮರಗಳು, ಆಕಾಶ, ಆತ್ಮ. ನೀರು, ಗುಣಗಳು. ಇಲ್ಲಿ ನೋಡಿ ಹೇಳುವಾಗ ವನಸ್ಪತಯ, ಓಷಧಯ, ವನಸ್ಪತಯ ಅಂತ ಹೇಳ್ತಾರೆ. ಓಷಧಯ, ವನಸ್ಪತಿಯ ಅಂದ್ರೆ 2 ಗಿಡಗಳೇ ಅಲ್ವಾ, ಗಿಡ ಮರಗಳೇ ಅಲ್ವಾ. ಯಾಕೆ 2 ಸಲ ಹೇಳ್ತಾರೆ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಅವರ ಭಾಷ್ಯದ ಹೇಳ್ತಾರೆ, ಓಷಧಯ ಅಂತ ಹೇಳಿದ್ರೆ ನಮಗೆ ಆಹಾರ ಕೊಡುವಂತಹ ಸೀಸನಲ್ ಪ್ಲಾಂಟ್ಸ್. ಸೀಸನಲ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಈ ಗೋಧಿ, ರಾಗಿ, ಅಕ್ಕಿ ಇದೆಲ್ಲ ಯಾವುದೋ ಒಂದು ಕಾಲದಲ್ಲಿ ಬಂದು ನಮಗೆ ಆಹಾರ ಕೊಡುವಂತಹ ಅಥವಾ ಹಣ್ಣುಗಳ ಗಿಡಗಳು, ಇವೆಲ್ಲ ಓಷಧಯ ಅದಕ್ಕೆ ಸೇರುತ್ತೆ. ವನಸ್ಪತಯ ಅಂತ ಹೇಳಿದ್ರೆ ಗಿಡಗಳು ಅಂತ ಹೇಳಿದ್ರೆ ಬೇರೆ ಮರಗಳು ಬೇಕಾದಷ್ಟಿದೆ ಅಲ್ವಾ. ಅರಳಿ ಮರ ಇದೆ, ಮತ್ತೆ ಆ ಥರದ್ದೇ ಏನು ಹಣ್ಣು ಕೊಡದೆ ಇರೋವಂಥ ಮರಗಳು ಬೇಕಾದಷ್ಟಿದೆ. ಅದು ಯಾವಾಗಲೂ ಇರುತ್ತೆ. ಆ ಮರಗಳಿಗೆ ಅದಕ್ಕೆ ಮರಗಳು ಅಂತ ಹೇಳ್ತಾರೆ. ಇಲ್ಲಿ ಓಷಧಯ ಮತ್ತು ವನಸ್ಪತಯ. ವನಸ್ಪತಯ ಅಂತಂದ್ರೆ ಆಹಾರ ಕೊಡುವಂಥ ಸೀಸನಲ್ ಗಿಡಗಳು ಅಂತ ಹೇಳ್ತಾರೆ. ಮತ್ತೆ ಓಷಧಯ, ವನಸ್ಪತಯ. ವನಸ್ಪತಯ ಅಂತ ಹೇಳಿದ್ರೆ ವನದಲ್ಲಿ ಬೆಳೆಯುವಂಥ ಮರಗಳು. ಅಲ್ಲಿಗೇನಾಯ್ತು? ನೀರು, ಗಿಡಗಳು, ಮರಗಳು, ಆಕಾಶ, ಆತ್ಮ, ಇದಿಷ್ಟು ಭೂತಪಾಂಕ್ತ ಅಂತ ಹೇಳಿದ್ರು. ಈ ಭೂತಪಾಂಕ್ತ ಹೇಳಿದ್ಮೇಲೆ ಇದು ಇಷ್ಟು ಒಟ್ಟಿಗೆ ಈಗೇನು ಹೇಳಿದ್ವಿ? ದೇವತಾಪಾಂಕ್ತ, ಭೂತಪಾಂಕ್ತ ಮತ್ತು
ಈ ದಿಕ್ಕುಗಳು ಎಲ್ಲ ಹೇಳಿದ ಲೋಕಪಾಂಕ್ತ. ಈ 3 ಪಾಂಕ್ತಗಳು ಸೇರಿ ಇವು ಒಟ್ಟಾಗಿ ಅಧಿಭೂತ ಅಂತ ಹೇಳಿದ್ರು. ಅಧಿಭೂತ, ಈ ಅಧಿಭೂತ ಅಧ್ಯಾತ್ಮ ಅಧಿಯಜ್ಞ ಅಂತ ನಾವು ಕೇಳಿದೀವಲ್ವಾ. ಈಗ ಅಧಿಭೂತಕ್ಕೆ ಸೇರಿರುವಂಥದ್ದು ಇದಿಷ್ಟು. ಈಗ ಅಧಿಭೂತ ಅಂತ ತಿಳ್ಕೊಂಡ ಕೂಡಲೇ ನಾವು ಶಾಂತಿ ಅಂತ ಹೇಳ್ತೀವಲ್ವ, 3 ಸಲ ಸಹನಾವತು ಆದ್ಮೇಲೆ ಓಂ ಶಾಂತಿ 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 ಅಂತ ಹೇಳುವಾಗ ಅಲ್ಲಿ ನಮಗೆ ಶಾಸ್ತ್ರದಲ್ಲಿ ಹೇಳಿರೋದೇನೋ ಅಧಿಭೂತ, ಅಧಿದೈವ, ಅಧಿಯಜ್ಞ, ಇದಿಷ್ಟು ಆಧ್ಯಾತ್ಮ, ಇದಿಷ್ಟು ಶಾಂತವಾಗಿರಲಿ ಅಂತ. ಹಾಗೆ ಇಲ್ಲೂ ಕೂಡ ಅಧಿಭೂತ ಅಂತ ಹೇಳಿದ ಕೂಡಲೇ ಈ 3 ಪಂಕ್ತಿಯನ್ನು ನಾವು ನೆನ್ಪಿಟ್ಕೊಳ್ಬೇಕು. ಉಪಾಸನೆ ಮಾಡುವಾಗ ಅಧಿಭೂತ ಉಪಾಸನೆ ಅನ್ನುವಾಗ ಇದಿಷ್ಟನ್ನು ಸೇರಿಸ್ಕೊಂಡು ನಾವು ಉಪಾಸನೆ ಮಾಡಬೇಕು ಅಂತ. ಅಥಾಧ್ಯಾತ್ಮಂ, ಈಗ ಆಧ್ಯಾತ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಆಧ್ಯಾತ್ಮದ ಬಗ್ಗೆ. ಆಧ್ಯಾತ್ಮ ಅಂದ ಕೂಡಲೇ ಈ ಶರೀರದ ಬಗ್ಗೆ. ಈಗ ಈ ಆಧ್ಯಾತ್ಮ ಅಂತ ಹೇಳುವಾಗ ಏನು ಹೇಳ್ತಾರೆ ನೋಡಿ, ಪ್ರಾಣೋ ವ್ಯಾನೋ ಪಾನ ಉದಾನ ಸಮಾನ. ಇವು ವಾಯುಪಾಂಕ್ತ ಅಂತ ಹೇಳ್ತಾರೆ. ಯಾವ್ದ್ಯಾವುದು? ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ. ಇವು ವಾಯುಪಾಂಕ್ತ. ಅಂದರೆ ಪ್ರಾಣ ಅಂದರೆ ನಾವು ಉಸಿರಾಡುವಂಥದ್ದು. ವ್ಯಾನ, ಅಪಾನ, ಉದಾನ, ಸಮಾನ ನಾವು ಇದು ಕೇಳಿದ್ದೀವಿ. ಅಂದರೆ ನಾವು ಉಸಿರಾಟ ಆಡಿದ ಮೇಲೆ ಅಲ್ಲಿ ಜೀರ್ಣವಾದದ್ದು ನಮ್ಮ ಶರೀರದಲ್ಲಿ ಹರಡಬೇಕು, ಬೇಡವಾದದ್ದು ಕೆಳಗೆ ಕಳಿಸ್ಬೇಕು, ಬೇಡವಾದದ್ದನ್ನು ಮೇಲೆ ಉಗಿಬೇಕು ಅಂತ ಹೇಳಿದರೆ ಆ ರೀತಿಯಲ್ಲಿ ಆ ವಾಯು ಆ ಶಕ್ತಿಯನ್ನು ತೋರಿಸ್ಬೇಕು. ಆ ವಾಯು ಅದೆಲ್ಲ ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ ಇವು ವಾಯುಪಾಂಕ್ತ. ಈ ರೀತಿಯಲ್ಲಿ ವಾಯು ನಮ್ಮ ಶರೀರದಲ್ಲಿ ವ್ಯಾಪಿಸಿದೆ, ಹರಡಿದೆ ಅಂತ ತಿಳ್ಕೊಳ್ಬೇಕು. ಅದಾದ ನಂತರ ಏನು ಹೇಳ್ತಿದ್ದಾರೆ? ಚಕ್ಷು ಶ್ರೋತ್ರಂ ಮನೋ ವಾಕ್ ತ್ವಕ್. ಚಕ್ಷು ಅಂದರೆ ಕಣ್ಣುಗಳು, ಶ್ರೋತ್ರಂ ಕಿವಿ ಕೇಳಿಸ್ಕೊಳ್ಳೋದಕ್ಕೆ, ಚಕ್ಷು ಶ್ರೋತ್ರಂ ಮನೋ ಮನಸ್ಸು, ವಾಕ್ ಅಂತ ಹೇಳಿದ್ರೆ ಮಾತನಾಡುವಂಥದ್ದು, ತ್ವಕ್ ಅಂತ ಹೇಳಿದ್ರೆ ಇದು ಚರ್ಮ. ಚರ್ಮ, ಮಾಂಸ, ಸ್ನಾಯು ಇದೆಲ್ಲನೂ ಸೇರುತ್ತೆ ಅಲ್ಲಿಗೆ. ತ್ವಕ್ಕು ಇವು ಇಂದ್ರಿಯ ಪಾಂಕ್ತಗಳು ಅಂತ ಹೇಳ್ತಾರೆ. ತ್ವಕ್ ಅಂದರೆ ಚರ್ಮ, ತ್ವಚೆ. ಅಲ್ಲಿಗೆ ಕಣ್ಣು, ಕಿವಿ, ಮನಸ್ಸು, ವಾಕ್, ತ್ವಕ್ ಅಂತ ಅಂದರೆ ಚರ್ಮ. ಇದಿಷ್ಟು ಕೂಡ ಇಂದ್ರಿಯ ಪಾಂಕ್ತಗಳು. ಈ 5 ಇಂದ್ರಿಯಗಳಿಂದಲೇ ನಾವು ಹೊರಗಿನ ವಿಚಾರಗಳನ್ನು ತಗೊಳ್ಳೋದು ನಾವು ಅಂತ. ಮುಂದಿನ ಏನು ಹೇಳ್ತಾರೆ? ಚಕ್ಷುಶ್ರೋತ್ರಂ ಮನೋ ವಾಕ್ ತ್ವಕ್ ಚರ್ಮ ಮಾಗಂ ಸಗಂ ಸ್ನಾವಸ್ತಿ ಮಜ್ಜ. ಇದಾದ್ಮೇಲೆ ಏನಿದೆ? ಇದು ಹೊರಗಡೆ ಇಂದ್ರಿಯಗಳಾಯಿತು. ಇದನ್ನ ಇಂದ್ರಿಯ ಪಾಂಕ್ತ ಅಂತ ಹೇಳಿದ್ರು. ಚರ್ಮ, ಮಾಂಸ, ಸ್ನಾಯು, ಅಸ್ಥಿ ಮತ್ತು ಕೊಬ್ಬು. ಇಲ್ಲಿ ಮತ್ತೆ ಚರ್ಮ, ಚರ್ಮ, ಚರ್ಮ ಮಾಗಂ ಅಂದರೆ ಅಲ್ಲಿ ಮಾಂಸಖಂಡ, ಶರೀರದಲ್ಲಿರುವಂತಹ ಮಾಂಸಖಂಡ. ನಮ್ಮ ಮೂಳೆಗಳನ್ನು ಹಿಡಿದಿಡ್ಲಿಕ್ಕೆ ಚರ್ಮದ ಮಧ್ಯೆ ಇರುವಂತಹ ಮಾಂಸಖಂಡ. ಸ್ನಾಯು, ಅಸ್ಥಿ ಅಂದರೆ ಆ ಮೂಳೆಗಳು, ಮತ್ತು ಕೊಬ್ಬು ಇವೆಲ್ಲವೂ ಧಾತುಪಾಂಕ್ತ ಅಂತ ಹೇಳ್ತಾರೆ. ಈಗ ನಾವು ಶರೀರ ಅಂದ್ಕೂಡಲೇ ಇಷ್ಟೆಲ್ಲ ಡೀಟೇಲಾಗಿ ಯೋಚಿಸೇ ಇರಲಿಲ್ಲ. ಈಗ ಆಧ್ಯಾತ್ಮ ಅಂದ್ಕೂಡಲೇ ಇದಿಷ್ಟು ನಮಗೆ ಗೊತ್ತಾಗಬೇಕು. ಏನಿರೋದು? ಶರೀರದಲ್ಲಿ ವಾಯುಪಾಂಕ್ತ ಉಸಿರಾಟ ಇದೆ, ಪಂಚೇಂದ್ರಿಯಗಳಿದೆ ಅಂದರೆ ಇಂದ್ರಿಯ ಪಾಂಕ್ತ ಇದೆ, ಅದಾದಮೇಲೆ ಧಾತುಪಾಂಕ್ತ ಇದೆ. ಈ ಶರೀರದ ಒಳಗಡೆ ಮಾಂಸ, ಮೂಳೆ ಇವೆಲ್ಲ ಏನಿದೆ ಅದು ಕೂಡ ಪಂಕ್ತಿ 5 ಇದೆ ಅಂತ. ಇದು ಒಟ್ಟಾಗಿ ಆಧ್ಯಾತ್ಮ. ಮೊದಲನೇದು ಅಧಿಭೂತ, 5 ಪಾಂಕ್ತಿ 5 5 5 15 ನೋಡಿದ್ವಿ. ಇಲ್ಲಿ ಒಟ್ಟಾಗಿ ಅಧ್ಯಾತ್ಮ ಅನ್ನುವಂಥದ್ದು 5 5 5. ಇಲ್ಲೂ ಕೂಡ 15 ಪಂಕ್ತಿಯನ್ನು ನೋಡಿದ್ವಿ. ಇನ್ನು ಮುಂದೆ ಏನು ಹೇಳ್ತಾರೆ? ಏತದಧಿವಿಧಾಯ ಋಷಿರವೋಚತ್ ಪಾಂಕ್ತಂ ವಾ ಇದಗಂ ಸರ್ವಂ ಪಾಂಕ್ತೇನ ಇವ ಪಾಂಕ್ತಗಂ ಸ್ಪೃಣೋತೀತಿ ಅಂತ. ಇವು ಒಟ್ಟಾಗಿ ಆಧ್ಯಾತ್ಮ. ಈ ರೀತಿ ಪಾಂಕ್ತೋಪಾಸನೆಯನ್ನು ಪರಿಕಲ್ಪಿಸಿ ಋಷಿಗಳು ಹೇಳಿದನು. ಇವೆಲ್ಲವೂ ಪಾಂಕ್ತವೇ, ಪಾಂಕ್ತದಿಂದಲೇ ಪಾಂಕ್ತವನ್ನು ಉಪಾಸಕನು
ಪೂರ್ಣಗೊಳಿಸುತ್ತಾನೆ. ಹೀಗೆ ಎಲ್ಲವೂ ಪಾಂಕ್ತವೆಂದು ಯಾವನು ಉಪಾಸನೆ ಮಾಡಿ ಅರಿಯುತ್ತಾನೋ ಅವನು ಪ್ರಜಾಪತಿ ಸ್ವರೂಪವನ್ನೇ ಪ್ರಜಾಪತಿ ಸ್ವರೂಪನೇ ಆಗುತ್ತಾನೆ ಅಂತ ನೋಡಿ. ಎಲ್ಲವೂ 5 ಬೆರಳುಗಳು 5 ಇದೆ, ಕಾಲಲ್ಲಿರೋ ಬೆರಳುಗಳು 5 ಇದೆ. ಈಗ ಪಂಚೇಂದ್ರಿಯಗಳು ಅಂತೀವಿ, ಪಂಚಭೂತ ಅಂತ ಹೇಳ್ತೀವಿ. ಎಲ್ಲವನ್ನು ಈ 5 5 5 ಅಂತ ಹೇಳಿ ಯಾರು ಉಪಾಸನೆ ಮಾಡ್ತಾನೋ, ಉಪಾಸನೆ ಮಾಡೋನು ಹಾಗೆ ಮಾಡ್ಬೇಕು. ಶರೀರ ಅಂದ್ರೆ ಸುಮ್ಮನೆ ಏನೋ ಮಾಡೋದಲ್ಲ, ಶರೀರದಲ್ಲಿ ಏನೇನಿದೆ ಅದು ಎಲ್ಲದ್ರ ಬಗ್ಗೆ ಉಪಾಸನೆಯನ್ನ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಅವನೇನಾಗ್ತಾನೆ, ಅವನು ಪ್ರಜಾಪತಿ ಸ್ವರೂಪನೇ ಆಗ್ತಾನೆ ಅಂತ ಹೇಳ್ತಾರೆ. ಏನು ಕೇಳಿಸ್ತಾ ಇದೆಯಾ? ಮಾಲತಿ ಅವರೇನೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಸರಿ, ಕೇಳಿಸ್ತಾ ಇದೆ ತಾನೆ? ಕೇಳಿಸ್ತಾ ಇದೆ. ಸರಿ ಸರಿ, ಒಳ್ಳೆ ಪಾಂಕ್ತಿ 5 ಪಾಂಕ್ತಿ. ಅಲ್ಲಿಗೆ ಅಧಿಲೋಕ, ಅಧಿಲೋಕ, ಅಧಿದೈವ, ಅಧಿಭೂತ ಇದಿಷ್ಟು. ಈ ಅಧಿಲೋಕ ಅಂತ ಹೇಳುವಾಗ, ಅಧಿಲೋಕ ಅನ್ನುವಾಗ ಪೃಥ್ವಿ, ಅಂತರಿಕ್ಷ, ಸ್ವರ್ಗ, ದಿಕ್ಕುಗಳು, ಇದನ್ನ ಲೋಕಪಾಂತ ಅಂತ ಹೇಳ್ತಾರೆ. ಅಧಿದೈವತ ಅಂತ ಹೇಳುವಾಗ ಅಗ್ನಿ, ವಾಯು, ಆದಿತ್ಯ, ಚಂದ್ರ, ನಕ್ಷತ್ರಗಳು ಇವು ದೇವತಾಪಾಂತ ಅಂತ ಹೇಳ್ತಾರೆ. ಅಧಿಭೂತ ಅಂತ ಹೇಳಿಕೊಳ್ಳೆ ನೀರು, ಔಷಧಿಗಳು, ವನಸ್ಪತಿಗಳು, ಆಕಾಶ, ಆತ್ಮ ಇವೆಲ್ಲವನ್ನ ವಿರಾಟ್ ರೂಪ, ವಿರಾಟ್ ಪುರುಷ, ಇದು ಭೂತಪಾಂತ ಅಂತ ಹೇಳ್ತಾರೆ. ಆಂತರಿಕ ಪಾಂತಗಳು, ನಮ್ಮ ಶರೀರದಲ್ಲಿರುವ ಪಾಂತಗಳು ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ, ಅದು ವಾಯುಪಾಂತ. ಪಂಚೇಂದ್ರಿಯಗಳು ಗೊತ್ತಿದೆ ನಮಗೆ, ಶಬ್ದ, ಸ್ಪರ್ಶ, ರೂಪ, ರಸಗಂಧವನ್ನು ತೋರಿಸುವಂಥದ್ದು. ಅದಾದ ನಂತರ ಧಾತುಪಾಂತ ಅಂತ ಹೇಳುವಾಗ ಚರ್ಮ, ಮಾಂಸ, ಸ್ನಾಯು, ಅಸ್ಥಿ, ಮಜ್ಜೆ ಇವೆಲ್ಲವೂ ಎಲ್ಲರಲ್ಲೂ ಇರೋದ್ರಿಂದ ನಮ್ಮನ್ನು ನಾವು ಚಂದದಲ್ಲಿ ತಿಳ್ಕೊಂಡ್ರೆ ಅದನ್ನ ಹೊರಗಿನ ಪ್ರಪಂಚಕ್ಕೂ ನಾವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಬೇಕು. ನೋಡಿ, ಯಾವುದು ಕೂಡ ಹೊರಗಡೆ ಬೇರೆ ನಾನು ಬೇರೆ ಆಗಲಿಲ್ಲ. ಅಲ್ಲಿ ಹೊರಗಡೆ ಏನಿದೆಯೋ ಅದೇ ನನ್ನಲ್ಲೂ ಇರೋದು. ಹೊರಗಡೆ ವಾಯು ಇದೆ, ನನ್ನಲ್ಲಿ ವಾಯು ಇದೆ. ಹೊರಗಡೆ ನೀರಿದೆ ಜಗತ್ತಲ್ಲಿ, ನನ್ನ ಶರೀರದಲ್ಲೂ ನೀರಿದೆ. ಹಾಗೆ ಪಂಚಭೂತಗಳು ಹೊರಗಡೆ ಹೇಗಿದೆಯೋ ನನ್ನಲ್ಲೂ ಕೂಡ ಪಂಚಭೂತಗಳು ಇವೆ. ಅದರಿಂದ ಅದಿರೋದ್ರಿಂದ ಆ ಪಂಚಭೂತಗಳು ಇಲ್ಲಷ್ಟೇ ಇಲ್ಲ, ಅದು ಎಲ್ಲ ಕಡೆಯೂ ವ್ಯಾಪಕವಾಗಿದೆ ಅನ್ನೋದನ್ನ ನಾವು ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದ್ರ ಜೊತೆ ಇನ್ನೊಂದು ಹೇಳೋದಾದ್ರೆ, ಈಗ ನಮ್ಮ ಶರೀರದಲ್ಲಿ ಚೈತನ್ಯ ಶಕ್ತಿ ಹೇಗಿದೆಯೋ ಅದರಿಂದ ಇದೆಲ್ಲವೂ ಹೇಗೆ ಬೆಳಗ್ತಿದೆಯೋ, ಇಡೀ ಜಗತ್ತನ್ನೇ ತಗೊಂಡ್ರೆ ಅಲ್ಲಿರುವ ಚೈತನ್ಯ ಶಕ್ತಿ ಏನಿದೆ ಅದನ್ನ ಬ್ರಹ್ಮ ಅಂತ ಏನು ಹೇಳ್ತೀವಿ, ಅದರ ಶರೀರವೇ ಈ ಪೂರ್ತಿ ಪ್ರಪಂಚ, ಲೋಕ, ಬ್ರಹ್ಮಾಂಡ. ಹೇಗೆ ಈ ಚೈತನ್ಯದಿಂದ ನೋಡಿ ಕೂದಲು, ಉಗುರು, ಅಚೇತನ ವಸ್ತುಗಳು ಬೆಳೆದಿದೆಯೋ ಹಾಗೆ ಆ ಬ್ರಹ್ಮ, ಅದರಿಂದ ಆ ಹಿರಣ್ಯ ಗರ್ಭ ಅಂತ ನಾವು ತಗೊಂಡಾಗ ಅದು ತಗೊಂಡ್ರೆ ಆ ರೀತಿಯಲ್ಲಿ ಕಲ್ಲು, ಮಣ್ಣು ಎಲ್ಲವೂ ಹೇಗೆ ಚೈತನ್ಯದಿಂದ ಅಚೇತನ ವಸ್ತುಗಳು ಕೂಡ ಬಂದಿದವೋ ಹಾಗೆ ಅಲ್ಲೂ ಕೂಡ ಕಲ್ಲು, ಬಂಡೆ, ಮರ, ಮನುಷ್ಯರು ಎಲ್ಲವೂ ಬಂದಿರುತ್ತೆ. ಅದರಿಂದ ನಾವು ಉಪಾಸನೆ ಮಾಡುವಾಗ ಇದಿಷ್ಟು ಬರೀ ನಂದು ಅಂತ ಮಾಡ್ಲಿಕ್ಕಾಗಲ್ಲ. ಇಡೀ ಜಗತ್ತನ್ನೇ ನನ್ನನ್ನು ಸೇರಿಸ್ಕೊಂಡು ಉಪಾಸನೆ ಮಾಡಬೇಕು ಅಂತ ಹೇಳಿದ್ರು. ಆಗ ಎಲ್ಲ ಕಡೆ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಋಷಿಗಳು ಹೇಳಿದ್ದಾರೆ. ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ. ಪಾಂಕ್ತ ಉಪಾಸನೆ, ಮೊದಲು ವ್ಯಾರತ ಉಪಾಸನೆ ಹೇಳಿದ್ರು, ಈಗ ಪಾಂಕ್ತ ಉಪಾಸನೆ ಹೇಳಿದ್ದಾರೆ. ಮುಂದೆ ಓಂಕಾರ ಉಪಾಸನೆ ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ. ಓಮಿತಿ ಬ್ರಹ್ಮ, ಓಮಿತಿ ಬ್ರಹ್ಮ, ಓಂ ಇತೀದಗಂ ಸರ್ವಂ, ಓಂ ಇತ್ಯೇತದನುಕೃತಿ ಹಸ್ಮಾ ವಾ ಆಪ್ಯೋ ಶ್ರಾವಯೇತ್ಯ ಶ್ರಾವಯಂತಿ, ಓಮಿತಿ ಸಾಮಾನಿ ಗಾಯಂತಿ, ಓಗುಂಶೋಮಿತಿ ಶಸ್ತ್ರಾಣಿ ಸಗುಂಸಂತಿ, ಓಮಿತ್ಯಧ್ವರ್ಯುಃ ಪ್ರತಿಗರಂ ಪ್ರತಿಗೃಣಾತಿ,
ಓಮಿತಿ ಬ್ರಹ್ಮ ಪ್ರಸೌತಿ ಓಮಿತ್ಯಗ್ನಿಹೋತ್ರಮನುಜಾನಾತಿ ಓಮಿತಿ ಬ್ರಾಹ್ಮಣಃ ಪ್ರವಕ್ಷ್ಯನ್ನಾಹ ಬ್ರಹ್ಮೋಪಾಪ್ನವಾನೀತಿ ಬ್ರಹ್ಮೈವೋಪಾಪ್ನೋತಿ. ಓಮಿತಿ ಬ್ರಹ್ಮ, ಓಮಿತಿ ಇದಗಂ ಸರ್ವಂ, ಓಂಕಾರ ಉಪಾಸನೆಯನ್ನ ಮಾಡೋದು. ಸ್ವಾಮೀಜಿಯವರು ಹೇಳ್ತಾ ಇದ್ರು, ಈಗ ಗುರು ಪರಂಪರೆಯಲ್ಲಿ ಕೂಡ ಓಂಕಾರ ಉಪಾಸನೆ ಅಥವಾ ಪಂಚಾಕ್ಷರಿ ಉಪಾಸನೆ ಅಥವಾ ಷಡಾಕ್ಷರಿ ಉಪಾಸನೆ ಇವೇ ಉಳಿದಿವೆ, ಬೇರೆದೆಲ್ಲ ನಮಗೆ ಅಷ್ಟು ಸಿಗ್ತಾ ಇಲ್ಲ ಅಂತ ಹೇಳಿದರು. ಅಂದರೆ ವೈದಿಕ ಉಪಾಸನೆಗಳೆಲ್ಲ ತುಂಬ ಸನ್ಯಾಸಿಗಳು ಆ ರೀತಿ ಹೋದವ್ರಿಗೆ ಅದು ಆಗುತ್ತೆ ಅಂತ, ಅದನ್ನು ತಿಳ್ಕೊಂಡಿದ್ರೆ ಸಾಕು. ನಾವು ಮಾಡುವ ಉಪಾಸನೆ ಮುಂದೆ ಇವ್ರು ಹೇಳೋವಂಥ ಓಂಕಾರ ಮತ್ತು ಪಂಚಾಕ್ಷರಿ ಷಡಾಕ್ಷರಿ ಈ ರೀತಿಯ ಉಪಾಸನೆಗಳನ್ನು ನಾವು ಮಾಡಬಹುದು ಅಂತ. ಇಲ್ಲಿ ಓಂ ಇತಿ ಬ್ರಹ್ಮ, ಇದು ಓಂ ಅಂತ ಹೇಳೋದೇ ಬ್ರಹ್ಮ ಅಂತ. ಓಂ ಅನ್ನೋದು ಓಂ ಎಂಬುದು ಎಲ್ಲವೂ ಓಂಕಾರವೇ, ವಿಶ್ವವೆಲ್ಲವೂ ಆಗಿದೆ ಅಂತ. ಓಂ ಎಂಬುದು ಬ್ರಹ್ಮ, ಓಂ ಎಂಬುದು ಈ ವಿಶ್ವವೆಲ್ಲವೂ ಆಗಿದೆ, ಎಲ್ಲವೂ ಓಂಕಾರವೇ ಅಂತ. ಓಂಕಾರ ಅಂತ ಹೇಳಿಕೊಡ್ಲೆ ಅಲ್ಲಿ ನಮಗೆಲ್ಲ ಗೊತ್ತಿದೆ, ಆ ಉ ಮಾ ಅಂತ 3 ಅಕ್ಷರಗಳನ್ನು ಹೇಳ್ತಾರೆ. ಹೇಳುವಾಗಲೂ ಕೂಡ ಅದು ಆ ಓಂ ಅಂತ ಹೇಳೋದು ಒಂದು ಪದ್ಧತಿ ಇದೆ, ಇನ್ನೊಂದು ಓಂ ಅಂತಾನೂ ಹೇಳಲಿಕ್ಕಾಗತ್ತೆ. ಅಲ್ಲಿ ಆ ಗೊತ್ತಾಗಬೇಕು ಅಂತ ಹೇಳೋರು ಆ ರೀತಿಯಾಗಿ ಹೇಳ್ತಾರೆ. ಯಾವ ಥರ ಹೇಳಿದ್ರು ಓಂಕಾರ ಸರಿ ಅಂತ ಗುರುಗಳು ಹೇಳ್ತಾರೆ. ಈ ಓಂಕಾರ ಅಂತ ಹೇಳುವಾಗ ಆ ಓ ಮಾ ಅಂತ ಹೇಳುವಾಗ ಸೃಷ್ಟಿ ಸ್ಥಿತಿ ಲಯ ಈ ಅಕ್ಷರಗಳು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಅಕಾರ ಅಂತ ಹೇಳಿದ್ರೆ ಸೃಷ್ಟಿ, ಉ ಮ ಸೃಷ್ಟಿ ಸ್ಥಿತಿ ಲಯ, ಇದು 3 ಓಂಕಾರ ಹೇಳುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ನಮ್ಮಲ್ಲಿ ಬರೀ ನಮಗೆ ಎಚ್ಚರಾವಸ್ಥೆಯ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ, ಕನಸು ನಿದ್ದೆಯ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಆದ್ದರಿಂದ ಇಲ್ಲಿ ಓಂಕಾರ ಉಪಾಸನೆಯಲ್ಲಿ ಆ ಓ ಮ ಅಂತ ಹೇಳಿದ್ರೆ ಎಚ್ಚರ, ಕನಸು, ನಿದ್ದೆ ಈ 3 ಅವಸ್ಥೆಯ ಬಗ್ಗೆ, ಆ 3 ಈ ಜೀವನವನ್ನು ಒಳಗೊಂಡಿದೆ, ಆ 3 ಕುರಿತು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಮುಂದುವರಿತಾ ನೋಡಿ, ಎಲ್ಲವೂ ಓಂಕಾರವೇ. ನೀವು ಯಾವುದೇ ಒಂದು ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಶುರು ಮಾಡಿ, ಲಲಿತಾ ಸಹಸ್ರನಾಮ ಹೇಳಲಿಕ್ಕೆ ಶುರು ಮಾಡಿ, ಅಧ್ಯಾತ್ಮದ ಏನನ್ನ ನಾವು ಪ್ರಾರಂಭ ಮಾಡಿದ್ರು ಕೂಡ ಓಂಕಾರದಿಂದಲೇ ಮಾಡೋದು. ಓಂ ವಿಶ್ವಂ ವಿಷ್ಣುರ್ ವಸಟ್ಕಾರೋ ಅಂತಲೇ ಹೇಳ್ತೀವಿ, ಓಂ ಸಹನಾವವತು ಅಂತಲೇ ಹೇಳ್ತೀವಿ, ಓಂ ಗುರು ಬ್ರಹ್ಮ ಹೀಗೆ ಹೇಳೋದು. ಎಲ್ಲ ಓಂಕಾರದಿಂದಲೇ ಪ್ರಾರಂಭವಾಗುತ್ತೆ. ಆದ್ದರಿಂದ ಎಲ್ಲವೂ ಓಂಕಾರವೇ ಅಂತ ಇಲ್ಲಿ ಹೇಳಿದೆ. ಓಮಿತ್ಯೇದನುಕೃತಿ ಹ ಸ್ಮ ವಾ ಆಪ್ನೋ ಶ್ರಾವಯೇತ್ಯ ಶ್ರಾವಯಂತಿ ಅಂತ ಹೇಳಿದ್ರೆ, ಓಂ ಎಂಬುದು ಅನುಕರಣ, ಒಬ್ಬರು ಹೇಳಿದ್ದನ್ನು ಮಾಡುತ್ತೇನೆ ಎಂದು ಅಂಗೀಕರಿಸುವುದು. ಓಂ ಅಂತ ಹೇಳಿದ್ರೆ ಹೇಳಿದರೆ ನಾನು ಅದನ್ನು ಮಾಡ್ತೀನಿ ಅಂತ. ಓಮಿತಿ ಸಾಮಾನಿ ಗಾಯಂತಿ, ಓ ಬರೀ ಓ ಅಂದ್ರೆ ಸಾಕಂತೆ, ಓ ಅಂದ್ರೂ ಕೂಡ ಅದು ಓಂಕಾರದ ಸ್ವರೂಪವೇ. ದೇವತೆಗಳಿಗೆ ಹವಿಸ್ಸನ್ನೆಲ್ಲ ಕೊಡುವಾಗ ಆ ಕಾಲವನ್ನು ತಿಳಿಸು ಎಂದು ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾ ಇದ್ರು. ಈಗ ಇದಕ್ಕೆ ಓಂ ಎಂಬುದು ಅನುಕರಣ, ಒಬ್ಬರು ಹೇಳಿದ್ದನ್ನು ಮಾಡುತ್ತೇನೆ ಎಂದು ಅಂಗೀಕರಿಸುವುದು ಅಂತ ಹೇಳುವಾಗ ನಮ್ಮಲ್ಲೆಲ್ಲ ನಾವು ಹರಿ ಓಂ ಅನ್ನೋದು ರೂಢಿ ಇದೆ. ಹರಿ ಓಂ ಅಂತಂದರೆ ಬಾಯಿ ಹೇಳೋದಕ್ಕೂ ಹರಿ ಓಂ, ನೋಡಿದಾಗ ಮೀಟ್ ಮಾಡಿದಾಗ ನಮ್ಗೆ ಯಾರಾದರೂ ಸಿಕ್ಕಿದ ತಕ್ಷಣ ಹಲೋ ನಮಸ್ತೆ ಅಂತ ಹೇಳೋದಕ್ಕೂ ಹರಿ ಓಂ, ಎಲ್ಲದಕ್ಕೂ ಸಾರಿ ಅಂತ ಹೇಳೋದಕ್ಕೂ ಹರಿ ಓಂ. ಅದು ಎಷ್ಟು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂದರೆ ಅದು ಸಾರಿ ಆಗಲಿ, ಥ್ಯಾಂಕ್ಸ್ ಆಗಲಿ, ಎಕ್ಸ್ಕ್ಯೂಸ್ ಮೀ ಆಗಲಿ, ಎಲ್ಲದಕ್ಕೂ ಹರಿ ಓಂ. ಅದೇ ರೀತಿ ಇಲ್ಲಿ ಓಂಕಾರ ಅನುಕರಣೆ, ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಓಂ ಅಂತ ಹೇಳೋದು ರೂಢಿಯಲ್ಲಿದೆ ಅಂತ. ಓಮಿತಿ ಸಾಮಾನಿ ಗಾಯಂತಿ, ಓ ಅಂತ ಅಂದ್ರೆ ಅದು ಓಂಕಾರದ ಸ್ವರೂಪವೇ. ಓ ಅಂದ್ರೆ ಓಂಕಾರ ಅಂತಾನೆ. ಓಗುಂ ಶೋಮಿತಿ ಶಸ್ತ್ರಾಣಿ ಶಗುಂಸಂತಿ,
ಏನು ಹೇಳ್ತಿದ್ದಾರೆ, ಓ ಎನ್ನುವುದು ಓಂಕಾರದ ರೂಪಾಂತರ, ದೇವತೆಗಳಿಗೆ ಹವಿಸ್ಸನ್ನು ಕೊಡುವ ಕಾಲವನ್ನು ತಿಳಿಸು ಎಂದು ಅಧ್ವರ್ಯುವು ಋತ್ವಿಕ್ಕುಗಳಿಗೆ ಓಂಕಾರದ ಮೂಲಕ ಹೇಳುತ್ತಾನೆ. ಋತ್ವಿಜರು ಓಂ ಎಂದು ಮಂತ್ರ ಪಠಣ ಮಾಡಲು ಪ್ರಾರಂಭಿಸುವರು. ಓಂ ಎಂದು ಸಾಮಗಳನ್ನು ಹೇಳುತ್ತಾರೆ. ಓಂ ಶೋಂ ಎಂದು ಮಂತ್ರಗಳನ್ನು ಪಠಿಸುತ್ತಾರೆ. ಓಂ ಎಂದು ಅಧ್ವರ್ಯುವು ಪ್ರೋತ್ಸಾಹ ವಾಕ್ಯವನ್ನು ಹೇಳುತ್ತಾನೆ. ಓಂ ಎಂದು ಯಜ್ಞವನ್ನು ಸಂಘಟನೆ ಮಾಡುವ ಬ್ರಹ್ಮನು ಋತ್ವಿಕನು ಅಗ್ನಿಹೋತ್ರಕ್ಕೆ ಆಜ್ಞಾಪಿಸುತ್ತಾನೆ. ಬ್ರಹ್ಮವನ್ನು ನಾನು ಹೊಂದುವಂತಾಗಲಿ ಎಂದು ಬ್ರಾಹ್ಮಣನು ಪ್ರವಚನವನ್ನು ಪ್ರಾರಂಭಿಸುತ್ತಾನೆ. ಅವನು ಓಂಕಾರದ ಉಚ್ಚಾರಣೆಯಿಂದ ಬ್ರಹ್ಮವನ್ನು ಪಡೆಯುತ್ತಾನೆ. ಓಂಕಾರ ಪೂರ್ವಕವಾಗಿ ಪ್ರಾರಂಭಿಸಿ ಕಾರ್ಯಗಳೆಲ್ಲವೂ ಸಫಲವಾಗುವುದರಿಂದ ಓಂಕಾರವನ್ನು ಬ್ರಹ್ಮವೆಂದು ಉಪಾಸಿಸಬೇಕು ಎಂಬುದು ವಾಕ್ಯಾರ್ಥ. ಈಗ ಹೋಮ ಮಾಡುವಾಗಲಿ ಹವನ ಮಾಡುವಾಗಲಿ ಅಲ್ಲೂ ಕೂಡ ಹವಿಸ್ಸನ್ನು ಹಾಕುವಾಗ ಓಂ ಅಂತಲೇ ಹಾಕುವುದು. ಗಣ ಹೋಮ ಮಾಡಿ ರಾಜಹೋಮ ಮಾಡಿ ಯಾವ್ದು ಮಾಡಿದ್ರೂ ಕೂಡ ಆ ಓಮಿಂದಲೇ ಪ್ರತಿಯೊಂದು ಹೋಮ ಹವನ ಯಜ್ಞ ಮಂತ್ರ ಎಲ್ಲವೂ ಪ್ರಾರಂಭವಾಗೋದು. ಅದನ್ನು ಹೇಳೇನೆ ಹವಿಸ್ಸನ್ನು ಹಾಕುವಂಥದ್ದು. ಈ ಓಂಕಾರ ಹೇಳೋದ್ರಿಂದ ಏನಾಗುತ್ತೆ, ಓಂಕಾರ ಉಪಾಸನೆಯಿಂದ ಆ ಬ್ರಹ್ಮನನ್ನು ನಾನು ಪಡಿತೀನಿ ಅಂತ. ಆ ಬ್ರಹ್ಮ ಏನಿದೆ, ಆ ಆಧ್ಯಾತ್ಮಿಕ ಬ್ರಹ್ಮ, ಸರ್ವವ್ಯಾಪಿಯಾಗಿರೋ ಬ್ರಹ್ಮನನ್ನು ನಾನು ಪಡಿತೀನಿ ಅಂತ ಹೇಳಿ ಓಂಕಾರವನ್ನು ಉಪಾಸನೆ ಮಾಡೋದು ಅಭ್ಯಾಸ. ಯಾಕಂದರೆ ಓಂ ಇತಿ ಬ್ರಹ್ಮ, ಆ ಬ್ರಹ್ಮನನ್ನು ಉಪಾಸನೆ ಮಾಡ್ಲಿಕ್ಕೆ ನನಗೇನೋ ಒಂದು ಆಧಾರ ಬೇಕಲ್ಲ, ಅದಕ್ಕೆ ಓಂಕಾರ ಉಪಾಸನೆ ಅಂತಲೇ ಕೆಲವ್ರು ಮಾಡ್ತಾರೆ. ಅಂದರೆ ಬರೀ ಓಂಕಾರವನ್ನೇ ಹೇಳೋದು, ಹಗಲು ರಾತ್ರಿ ಓಂಕಾರ, ಓಂ ಅಷ್ಟೇ, ಮುಂದೆ ಏನಿಲ್ಲ. ಓಂ ಅಂತ ಹೇಳುವಾಗ ಸೃಷ್ಟಿ ಸ್ಥಿತಿ ಲಯವನ್ನು ನೆನಪು ಮಾಡ್ಕೊಳ್ಳೋದು, ಮತ್ತು ನನ್ನ ಜಾಗೃತ ಸ್ವಪ್ನ ಸುಷುಪ್ತಿಯ ಅವಸ್ಥೆಯನ್ನು ನಾನು ನೆನಪು ಮಾಡ್ಕೊಳ್ಳೋದು. ಈ ಓಂಕಾರ ಉಪಾಸನೆ ಬಹಳ ಜನ ಮಾಡ್ತಾರೆ. ಅದು ಸಾಕಷ್ಟು ಜನಕ್ಕೆ ಅದು ಉಪದೇಶ ಮಾಡಿಸ್ಕೊಳ್ಬೇಕು. ನೋಡಿ, ಯಾವುದೇ ಮಂತ್ರವನ್ನು ನಾವೇ ನನಗಿದು ಓಂಕಾರ ಇಷ್ಟ ಆಯಿತು ನಾನು ಮಾಡೋಕ್ಕೆ ಶುರು ಮಾಡ್ತೀನಿ, ಹಾಗೆ ಮಾಡಲಿಕ್ಕಾಗಲ್ಲ. ಓಂ ನಮ ಶಿವ ನನಗೆ ಇಷ್ಟ ನಾನು ಮಾಡ್ತೀನಿ, ಗಾಯತ್ರಿ ಇಷ್ಟ ನನಗೆ ಗಾಯತ್ರಿ, ಹಾಗಾಗಲ್ಲ. ಅದನ್ನು ಎಷ್ಟೋ ಸಲ ಜಪಿಸಿ ಅದನ್ನು ಅವರು ಅಧಿಕಾರವನ್ನು ಪಡ್ಕೊಂಡಿರ್ತಾರೆ ಮತ್ತೊಬ್ಬರಿಗೆ ಉಪದೇಶ ಮಾಡಲಿಕ್ಕೆ. ಈಗ ನೋಡಿ, ಗಾಯತ್ರಿ ಅಂತ ಮಕ್ಕಳಿಗೆ ಮಾಡುವಾಗಲೂ ಯಜ್ಞೋಪವೀತ ಹಾಕಿದಾಗ ತಂದೆ ಆದವನು ಅದು ಎಷ್ಟೋ ಸಾವಿರ, 26,000ನೋ ಎಷ್ಟೋ ಸಾವಿರ ಅವನು ಗಾಯತ್ರಿಯನ್ನು ಮಾಡಿರಬೇಕು. ಆವಾಗಷ್ಟೇ ಅವನು ಮಗನಿಗೆ ಗಾಯತ್ರಿ ಉಪದೇಶ ಮಾಡಲಿಕ್ಕೆ ಸಾಧ್ಯ. ಈಗೆಲ್ಲ ಟೈಮ್ ಇರಲ್ಲ, ಎಲ್ಲಿ ಮಾಡ್ತಾರೆ. ತಂದೆ ಮಾಡೋಕ್ಕಾಗದಿದ್ರೆ ತಾಯಿ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ ಕೆಲವಿದ್ರಲ್ಲಿ ಗಾಯತ್ರಿನ ಅಷ್ಟು, ಅಥವಾ ಇಬ್ಬರು ಸೇರಿ ಅಷ್ಟು ಗಾಯತ್ರಿ ಮಾಡಿರಬೇಕು ಯಜ್ಞೋಪವೀತ ಮಗನಿಗೆ ಮಾಡುವಾಗ ಅಂತ. ಹಾಗೆ ನಾವು ಈ ಮಂತ್ರ ದೀಕ್ಷೆಯನ್ನು ತಗೊಳ್ಳುವಾಗ ಗುರುಗಳಿಂದ ಅದನ್ನು ತಗೊಳ್ಬೇಕು. ಆಗಷ್ಟೇ ನಾವು ಆ ಮಂತ್ರವನ್ನು ಜಪಿಸ್ಲಿಕ್ಕೆ ಅಧಿಕಾರಿಗಳಾಗ್ತೀವಿ. ಈಗ ಒಂದು ಪಕ್ಷ ಈಗ ಅವರೆಲ್ಲ ಗಾಯತ್ರಿ ಹೇಳುವಾಗ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಬ್ಬರಿಂದ ದಾನ ತಗೊಳ್ತಾರೆ. ದಾನ ಅಂತ ಹೇಳಿದ್ರೆ ಹಾಗೆ ಪಠಿಸಿರೋರು ಯಾರೋ ಇರ್ತಾರೆ, ಅರ್ಚಕರು ಯಾರೋ ಇರ್ತಾರಲ್ಲ, ಅವರಿಂದ ಅದನ್ನು ದಾನ ತಗೊಂಡು ಮಗನಿಗೆ ಉಪದೇಶ ಮಾಡೋದು ಅಂತ ಆ ಕ್ರಮದಲ್ಲೆಲ್ಲ ಬರುತ್ತೆ. ನಾವು ಉಪಾಸನೆ ಅಂತ ಮಾಡ್ಲಿಕ್ಕೆ ಶುರು ಮಾಡೋದಾದರೆ ಒಂದು ಮಂತ್ರವನ್ನು ಗುರುಗಳಿಂದ ತಗೊಳ್ಬೇಕು. ಆಗ ಆ ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಉಪಾಸನೆ ಮಾಡೋದ್ರಲ್ಲಿ ಸಾಕಷ್ಟು ಗೌರವ ಭಕ್ತಿ ಎಲ್ಲ ಇಟ್ಕೊಂಡು ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಈ ಉಪಾಸನಾ ಕ್ರಮ ಸ್ವಾಮೀಜಿಯವರು ಹೇಳಿದ ಹಾಗೆ ಉಪಾಸನೆ ಮತ್ತು ಧ್ಯಾನ ಅನ್ನೋದ್ರ ಬಗ್ಗೆನೇ 1 ಗಂಟೆ ಅವರು ಮಾತನಾಡಿದರು. ಅದರಲ್ಲಿ ಬೇರೆ ಬೇರೆ ರೀತಿಯ ಉಪಾಸನೆಗಳನ್ನು ಕೂಡ ಅವರು ಹೇಳಿದ್ರು. ಉತ್ಕೃಷ್ಟವಾದ ನಿಕೃಷ್ಟದಲ್ಲಿ ಉತ್ಕೃಷ್ಟವನ್ನು ನೋಡೋದು ಅಂತ. ಈಗ ಒಂದು ಸಾಲಿಗ್ರಾಮವನ್ನು ಇಟ್ಕೊಂಡಿದ್ರೆ ಅದನ್ನು ಕಲ್ಲು ಅಂತಲೇ ತಿಳ್ಕೊಂಡ್ಬಿಡ್ಬೋದು. ಆದರೆ ಆ ಕಲ್ಲಿನಲ್ಲಿ ಕೂಡ ನಾನು ಶಿವನನ್ನು ನೋಡ್ತೀನಿ, ಆ ಕಲ್ಲಿನಲ್ಲಿ ಕೂಡ ನಾನು ವಿಷ್ಣುವನ್ನು ನೋಡ್ತೀನಿ ಅನ್ನೋದು ಉತ್ಕೃಷ್ಟವಾದ ಒಂದು ಉಪಾಸನೆ. ಆ ರೀತಿಯ ಉಪಾಸನೆಯನ್ನು ನಾವು ಮಾಡಿಕೊಳ್ಬೇಕು ಅಂತ ಸ್ವಾಮೀಜಿಯವರು ಹೇಳಿದ್ದು. ಆದ್ದರಿಂದ ಇಲ್ಲಿ ಓಂಕಾರ ಉಪಾಸನೆ ಕೂಡ ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ. ಮುಂದುವರಿಸ್ತಾ
ಅದು ವೈದಿಕ ಉಪಾಸನೆಗಳಲ್ಲಿ ಬಂದು ಈಗ ಸ್ವಲ್ಪ ನಾವುಗಳು ಮಾಡ್ಬೋದಾದಂತಹ ಉಪಾಸನೆಗಳನ್ನು ಹೇಳ್ತಾ ಹೋಗ್ತಾರೆ. ಅಪರವಿದ್ಯೋಪಾಸನೆ, ಸ್ವಾಧ್ಯಾಯ ಪ್ರವಚನ ಅವಶ್ಯಕತೆ ಮತ್ತು ಪ್ರಯೋಜನ. ಈಗ ನಾವು ಮಾಡ್ತಾ ಇರೋ ಉಪಾಸನೆ ಇದೇನೆ. ಇದು ನಮಗೆ ಸ್ವಲ್ಪ ಹತ್ತಿರ ಆಗುತ್ತೆ ಅಂತಂದರೆ ಗೃಹಸ್ಥರಿಗೆ ಈ ಉಪಾಸನೆಗಳೆಲ್ಲ ಮಾಡಬಹುದಾದಂಥದ್ದು. ನೋಡಿ, ಋತಂಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೆ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೆ ಚ ದಮಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಶಮಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೆ ಚ ಅತಿಥಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಮಾನುಷಂಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜಾ ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಮಿತಿ ಸತ್ಯವಚಾರಾಥೀತರಃ ತಪ ಇತಿ ತಪೋ ನಿತ್ಯಃ ಪೌರುಷಿಷ್ಟಿಃ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ದಿಕ್ತಪಸ್ತದ್ದಿಕ್ತಪಃ. ಸುಂದರವಾದ ಅನುವಾಕ. ಅಪರ ವಿದ್ಯೋಪಾಸನೆ, ಇಲ್ಲಿ ಸ್ವಾಧ್ಯಾಯ ಪ್ರವಚನಗಳ ಬಗ್ಗೆ ಅವಶ್ಯಕತೆ ಮತ್ತು ಪ್ರಯೋಜನ ಎರಡನ್ನೂ ಹೇಳಿದ್ದಾರೆ. ನೋಡಿ ಏನು ಹೇಳ್ತಾರೆ, ಎಲ್ಲ ಕಡೆನೂ ನೀವು ಗಮನಿಸಿರ್ಬೇಕು. ಸತ್ಯಂಚ ಸ್ವಾಧ್ಯಾಯ ಪ್ರವಚನೆ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಋತಂಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರವಚನೆ ಚ ಪ್ರವಚನೆ ಚ ಅಂತ ಎಷ್ಟು ಸಲ ಹೇಳಿದ್ದಾರೆ ಅಲ್ವಾ? ಅಂದರೆ ನೀನು ಏನಾದರೂ ಮಾಡ್ತಾ ಇರೋ ಜಗತ್ತಿನಲ್ಲಿ ಎಲ್ಲವನ್ನೂ ಮಾಡು. ಅಂದರೆ ಒಬ್ಬ ಗೃಹಸ್ಥನಾಗಿ ಏನೇನು ಮಾಡಬೇಕೋ ಅದನ್ನು ಎಲ್ಲವನ್ನೂ ಮಾಡು. ಅದ್ರ ಜೊತೆಗೆ ಸ್ವಾಧ್ಯಾಯವನ್ನು, ಪ್ರವಚನವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಸ್ವಾಧ್ಯಾಯ ಅಂದರೆ ಗೊತ್ತಿದೆ, ಅಂದರೆ ನಾವು ವೇದಾಂತದ ಅಧ್ಯಯನವನ್ನು ಮಾಡಲೇಬೇಕು ಅಂತ, ಶಾಸ್ತ್ರವಿಧಿಯನ್ನು ನಾವು ಅನುಸರಿಸಲೇಬೇಕು ಅಂತ ಸಂಕಲ್ಪ ಮಾಡಬೇಕು ಅಂತ. ಋತಂಚ ಸ್ವಾಧ್ಯಾಯ ಪ್ರವಚನೆ ಚ ಅಂತ ಹೇಳಿದಾಗ ಅಲ್ಲೇನೋ ಋತು ಶಾಸ್ತ್ರವಿಧಿಯನ್ನು ಅನುಸರಿಸಬೇಕೆಂಬ ನಿಶ್ಚಯ ಮಾಡಬೇಕು. ಅದರಿಂದ ನೋಡಿ, ನಾವು 4 ಪುರುಷಾರ್ಥಗಳು ಮನುಷ್ಯರಾಗಿ ಏನು ಪಡ್ಕೊಳ್ಬೇಕು? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ? ಮೊದಲನೇದು ಯಾವುದು? ಧರ್ಮ. ಧರ್ಮದಿಂದ ಮೊದಲು ನಡ್ಕೊಳ್ಬೇಕು. ತಂದೆ ತಾಯಿಗಳ ಮಕ್ಕಳಿಗೆ ಮೊದಲು ಕಲಿಸೋದು ಧರ್ಮ, ಕಲಿಸ್ಬೇಕಂತೆ. ಧರ್ಮವನ್ನೇ ಕಲಿಸೋದು. ಆ ಧರ್ಮವಾಗಿ ನಡ್ಕೊಳ್ಳೋದಕ್ಕಷ್ಟೇ ನನಗೆ ಅರ್ಥ ಬೇಕು. ಅರ್ಥ ಅಂತಂದರೆ ಹಣ, ವೆಲ್ತ್. ಯಾವ್ದ್ಯಾವುದು ನಾನು ಧರ್ಮವಾಗಿ ನಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ನಾನು ಸಂಪಾದಿಸ್ಬೇಕು. ಈಗ ನಾನು ಬದುಕಬೇಕು ಅಂದರೆ ನನಗಿರೋದಕ್ಕೆ ಮನೆ ಬೇಕು, ಬಟ್ಟೆ ಬೇಕು, ಅನ್ನ ಬೇಕು. ಅದನ್ನು ಬರೀ ಬೇಡ್ಕೊಂಡಿರೋಕ್ಕಾಗಲ್ಲ, ಎಷ್ಟು ದಿನ ಬೇಡೋಕ್ಕಾಗುತ್ತೆ? ಅದಕ್ಕೆ ನಾನು ಸಂಪಾದನೆಯನ್ನು ಮಾಡಬೇಕಲ್ವ? ಆ ಧರ್ಮವಾಗಿ ನಡ್ಕೊಳ್ಳೋದಕ್ಕೆ ನನಗೆ ಹಣ ಬೇಕಲ್ವ? ಆದ್ದರಿಂದ ನಾನು ಹಣವನ್ನು, ಆದ್ದರಿಂದ ನೋಡಿ ಧರ್ಮ ಮೊದಲು ಬರುತ್ತೆ. ಇಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಏನದು? ಋತಂಚ ಸ್ವಾಧ್ಯಾಯ ಪ್ರವಚನೇಚ ಅಂತ ಹೇಳಿದ್ರೆ ಶಾಸ್ತ್ರವಿಧಿಯನ್ನು ಅನುಸರಿಸಬೇಕೆಂಬ ನಿಶ್ಚಯ. ಅಲ್ಲಿ ಕ್ವೆಶ್ಚನ್ ಮಾಡು ಅಂತ ಹೇಳ್ತಾ ಇಲ್ಲ. ನಾವು ಕ್ವೆಶ್ಚನ್ ಮಾಡೋದಕ್ಕೆ ಅವ್ರೇನು ಬಿಟ್ಟೇ ಇಲ್ಲ. 5000 ವರ್ಷದಲ್ಲಿ ಅವ್ರು ಎಲ್ಲವನ್ನು ನೋಡಿ ನೀನು ಈ ರೀತಿಯಾಗಿ ಬದುಕಿದ್ರೆ ಹೀಗಿರ್ತೀಯ, ಇಲ್ಲದೆ ಇದ್ರೆ ಹೀಗಿರ್ತೀಯ ಅಂತ ಹೇಳೋಗ್ಬಿಟ್ಟಿದ್ದಾರೆ. ಅವ್ರು ಯಾರು ನನ್ನ ಒಪಿನಿಯನ್ ಕೇಳೋದೇ ಇಲ್ಲ. ನಿನಗೇನು ಅನಿಸುತ್ತೆ? ಭಗವದ್ಗೀತೆಯನ್ನು ಓದಬೇಕು ಅನಿಸುತ್ತೋ ಬೇಡ? ಓದು ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಚಾಯ್ಸ್ ಇಲ್ಲ ನಮಗೆ. ಯಾರೋ ಒಪಿನಿಯನ್ ಕೇಳೋದಿಲ್ಲ, ಮಾಡು ಅಂತ ಹೇಳ್ತಾರೆ ಅಷ್ಟೇ. ಋತಂಚ ಸ್ವಾಧ್ಯಾಯ ಪ್ರವಚನೇಚ ಅಂತ ಹೇಳಿದ್ರೆ ಶಾಸ್ತ್ರವಿಧಿಯನ್ನು ಅನುಸರಿಸಬೇಕಂತ ನಿಶ್ಚಯವಾಗಿ ಇಟ್ಕೊಳ್ಬೇಕು. ನಾನು ಸ್ವಾಧ್ಯಾಯ ಮತ್ತು ಪ್ರವಚನವನ್ನು ಮಾಡಲೇಬೇಕು. ವೇದವನ್ನು ಕಲಿಯುವುದು ಮತ್ತು ವೇದವನ್ನು ಕಲಿಸುವುದು.
ವೇದ ಅಂತ ಹೇಳಿದ ಕೂಡಲೇ ಅದು ವೈದಿಕ ಧರ್ಮದಲ್ಲೇ ಬರುವಂಥದ್ದು. ಆದರೆ ಇಲ್ಲಿ ಸ್ವಾಧ್ಯಾಯ ಅಟ್ಲೀಸ್ಟ್ ನಾವು ಅದನ್ನು ಓದಿ ತಿಳ್ಕೊಳ್ಬೋದು. ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ ಅಂದರೆ ಏನು? ಸತ್ಯವನ್ನ ನುಡಿಬೇಕು, ಸತ್ಯವನ್ನ ನುಡಿಬೇಕು. ಅದ್ರ ಜೊತೆಗೆ ಆಯಿತು ನಾನು ಸತ್ಯ ನುಡಿತಿದ್ದೇನಲ್ಲ, ಮುಗಿದೋಯ್ತು ನನ್ನ ಕೆಲಸ, ಇಲ್ಲ, ಅಲ್ಲೂ ಕೂಡ ಸ್ವಾಧ್ಯಾಯ ಮತ್ತು ಪ್ರವಚನ ಮಾಡಬೇಕು. ತಪಸ್ಸನ್ನು ನಾನು ತಪಸ್ ಮಾಡ್ತಾ ಇದ್ದೀನಿ, ಇದೆಲ್ಲ ಏನು ಮಾಡಬೇಕಾಗಿಲ್ಲ, ಇಲ್ಲ, ತಪಸ್ ಮಾಡ್ತಾ ಇದ್ರು ಸ್ವಾಧ್ಯಾಯ ಪ್ರವಚನ ಮಾಡಬೇಕು. ದಮಶ್ಚ ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ ಹೇಳಿದ್ದಾರೆ. ನಾನೆಲ್ಲ ಮಾಡ್ಕೊಂಡಿದ್ದೀನಲ್ವಾ, ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ಮೇಲೆ ತಿರ್ಗಿನ್ಯಾತಕ್ಕೆ ಸ್ವಾಧ್ಯಾಯ ಪ್ರವಚನ? ಇಂದ್ರಿಯ ನಿಗ್ರಹ ಅಂದರೆ ನಾನು ಮಾತಾಡಲ್ಲ ಅಂತ ಕೂಡ ಅನ್ಕೊಂಡ್ಬಿಟ್ಟಿದ್ದೀನಿ. ಹಾಗಲ್ಲ ಅದು. ಧಮಶ್ಚ ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ರೂ ಕೂಡ ಸ್ವಾಧ್ಯಾಯ ಪ್ರವಚನವನ್ನ ಮಾಡಬೇಕು. ಶಮಶ್ಚ ಸ್ವಾಧ್ಯಾಯ ಪ್ರವಚನ ಅಂದರೆ ಮನೋನಿಗ್ರಹವನ್ನು ಮಾಡ್ಕೊಂಡಿದ್ದೀನಿ ನಾನು, ಒಳ್ಳೆಯದು, ಮನೋನಿಗ್ರಹವನ್ನು ಮಾಡ್ಕೊಂಡಿದ್ಯಾ, ಆದರೂ ಕೂಡ ಸ್ವಾಧ್ಯಾಯ ಪ್ರವಚನವನ್ನು ಮಾಡಬೇಕು, ಕೇಳಬೇಕು. ಸ್ವಾಧ್ಯಾಯ ಪ್ರವಚನ ಮಾಡಬೇಕು, ಸ್ವಾಧ್ಯಾಯ ಪ್ರವಚನ ಕೇಳಬೇಕು. ಅಗ್ನೇಯಶ್ಚ ಸ್ವಾಧ್ಯಾಯ ಪ್ರವಚನ. ಅಗ್ನಿಹೋತ್ರಿ ಮಾಡ್ತಾ ಇದ್ದೀನಿ, ಅಗ್ನಿಯನ್ನು ಕಾಪಾಡ್ತೀನಿ. ನಿಮಗೆ ಈ ಅಗ್ನಿಹೋತ್ರಿಗಳು ಅಂತಿರ್ತಾರೆ, ಅಂದರೆ ಅವ್ರ ಮನೇಲಿ ಅಗ್ನಿ ಕಾಪಾಡ್ಕೊಂಡು ಬಂದಿರ್ತಾರೆ ಎಷ್ಟೋ ಅವ್ರ ತಲೆತಲಾಂತರದಿಂದ. ಅಗ್ನಿ ಎಂದು ನಂದು ಆಗಿಲ್ಲ, ಅಲ್ಲಿ ಅದನ್ನು ಕಾಪಾಡ್ತಾರೆ. ಅವರು ಹಗಲು ರಾತ್ರಿ ಅದೇ ಕೆಲಸ ಮಾಡಬೇಕು. ಅಗ್ನಿಹೋತ್ರಿಗಳು ಅಂತಲೇ ಇರ್ತಾರೆ, ಈಗಲೂ ಇದ್ದಾರೆ. ನೀವು ಮತ್ತೂರು ಕಡೆ ಎಲ್ಲ ಹೋಗಿದ್ರೆ ಅಲ್ಲಿ ಇರ್ತಾರೆ ಅವರು. ಅದನ್ನು ಮಾಡ್ತಾ ಇದ್ರು ಕೂಡ ಸ್ವಾಧ್ಯಾಯ ಪ್ರವಚನ ಆಗಬೇಕು. ಮತ್ತೂರು ಕಡೆ ಎಲ್ಲ ಹೋಗಿದ್ರೆ ನೀವು ಚೆನ್ನಾಗಿರುತ್ತೆ, ಅಲ್ಲೊಂದೆರಡು ದಿನ ಇರಬೇಕು, ನೀವು ಗೊತ್ತಾಗತ್ತೆ. ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಯಾರ್ದೋ ಒಂದು 7 ಗಂಟೆಗೆ ಯಾರ್ದೋ ಮನೇಲಿ ಈ ಥರ ಬ್ರಹ್ಮಸೂತ್ರನ ಏನೋ ಓದೋದು ಅಂತಿರುತ್ತೆ, ಸಣ್ಣ ಊರು, ಎಲ್ಲರಿಗೂ ಗೊತ್ತಾಗೋಗುತ್ತೆ. ಯಾರು ಅದನ್ನು ಕೇಳಬೇಕು ಅಂತ ಇರ್ತಾರೋ ಅವರೆಲ್ಲ ಅಲ್ಲಿ ಹೊರಟೋಗ್ತಾರೆ ಅವ್ರ ಮನೆಗೆ. ಬೆಳಗ್ಗೆ ಎದ್ದಲ್ಲಿ 7 ಗಂಟೆಗೆ ಅಲ್ಲಿ 1-1.5 ಗಂಟೆ ಪಾಠ ಆಗುತ್ತೆ. ಅದಾದಮೇಲೆ ಅವ್ರವ್ರ ಮನೆಗೆ ಹೋಗ್ತಾರೆ ಅವರು. ನೀವು ಆ ರಸ್ತೆಗಳಲ್ಲಿ ಓಡಾಡಿದ್ರೆ ಅಲ್ಲಿ ಯಾರ್ದೋ ಮನೆಯಲ್ಲಿ ಏನೋ ಒಂದು ಮಂತ್ರ ಅಥವಾ ಒಂದು ಅಧ್ಯಯನ ನಡೀತಾ ಇರೋದು ಕೇಳಿಸ್ತಾ ಇರುತ್ತೆ. ಬಹಳ ಸುಂದರವಾದ ಒಂದು ಸಣ್ಣ ಪುಟ್ಟ ಹಳ್ಳಿ ಅದು, ಚೆನ್ನಾಗಿರುತ್ತೆ ಅದು. ಎಲ್ಲೋ ಹೋಗ್ತಾ ಇದ್ರೆ ಹಾಗೆ ಅಗ್ನಿಹೋತ್ರ ಆಗಿದ್ರೂ ಕೂಡ ಸ್ವಾಧ್ಯಾಯ ಪ್ರವಚನ ಮಾಡಲೇಬೇಕು. ಅತಿಥಯಚ್ಚ ಸ್ವಾಧ್ಯಾಯ ಅತಿಥಿ ಸತ್ಕಾರವನ್ನು ಮಾಡಬೇಕು. ಅತಿಥಿ ಸತ್ಕಾರ ಮಾಡ್ತಾ ಇದ್ದೀನಿ ಹಾಗಂತ ನಾನು ಬಿಟ್ಬಿಡ್ತೀನಿ, ಇಲ್ಲ, ಅಲ್ಲೂ ಕೂಡ ಸ್ವಾಧ್ಯಾಯ ಪ್ರವಚನ ಮಾಡಲೇಬೇಕು. ಮಾನುಷಂಚ ಸ್ವಾಧ್ಯಾಯ ಪ್ರವಚನೇಜ ಅಂತ ಹೇಳ್ತಾರೆ. ಲೌಕಿಕ ವ್ಯವಹಾರದ ಆಚರಣೆ, ನಾನು ಲೌಕಿಕದಲ್ಲಿದ್ದೀನಿ, ಆಫೀಸ್ಗೆ ಹೋಗ್ತೀನಿ, ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ, ಮನೆ ಮಕ್ಕಳು ಎಲ್ಲರನ್ನೂ ನೋಡ್ಕೊಳ್ತಾ ಇದ್ದೀನಿ, ಅಷ್ಟು ಮಾಡಿದ್ರೆ ಸಾಕಲ್ವಾ? ಇದನ್ನೆಲ್ಲ ಏನು ಮಾಡಬೇಕು? ಅದೆಲ್ಲ ಮಾಡ್ತಾ ಇದ್ರೂ ಕೂಡ ಸ್ವಾಧ್ಯಾಯ ಪ್ರವಚನ ಮಾಡಬೇಕು. ಪೂಜಾಚ ಸಂತತಿಯನ್ನು ಪಡೆಯುವುದು, ಅದು ಆದರೂ ಕೂಡ ಮಾಡಬೇಕು. ಗೃಹಸ್ಥ ಧರ್ಮ ಪಾಲನೆಯನ್ನು ಮಾಡಬೇಕು. ಪ್ರಜನನ ಚ ಸ್ವಾಧ್ಯಾಯ ಪ್ರವಚನ ಚ ಗೃಹಸ್ಥದ ಈಗ ನಾನು ಏನಿದು ವೇದಾಧ್ಯಯನ ಇದೆಲ್ಲ ಮಾಡ್ತಾ ಇದ್ದೀನಿ, ಅದಕ್ಕೆ ಮನೆಯನ್ನೆಲ್ಲ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ನಾನು, ಅದಾಗಲ್ಲ. ಗೃಹಸ್ಥರಾಗಿದ್ದರೆ ಗೃಹಸ್ಥರ ಧರ್ಮವನ್ನು ನಾವು ಪಾಲಿಸಲೇಬೇಕು, ಮನೆಯನ್ನು ಚಂದದಲ್ಲಿ ನೋಡ್ಕೊಳ್ಳೇಬೇಕು. ನಾನು ಅಧ್ಯಾತ್ಮದಲ್ಲಿ ಇಷ್ಟೊಂದು ಮುಂದುವರೆದು ಬಿಟ್ಟಿರ್ತೀನಿ, ಮನೇಲಿ ಯಾರು ಅಡುಗೆ ಮಾಡ್ತಾರೆ, ಅದೆಲ್ಲ ನಡೆಯಲ್ಲ. ಮೊದಲು ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕು, ಅದು ಅಧ್ಯಾತ್ಮದ ಮೊದಲ ಲಕ್ಷಣ. ಮನೆಯಲ್ಲಿ ಶಾಂತಿ ನೆಮ್ಮದಿ ಇದೆಯೋ ಹಾಗಾದರೆ ನೀನು ಆಧ್ಯಾತ್ಮವನ್ನು ಅನುಸರಿಸ್ತಾ ಇದೆಯಾ ಅಂತ ಗೊತ್ತಾಗುತ್ತಂತೆ. ಆದ್ದರಿಂದ ಏನೇ ಕೆಲಸ ಮಾಡಿದರೂ ಕೂಡ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಬೇಕು, ಮನೆಯಲ್ಲಿನ ಶಾಂತಿಯನ್ನು ನೆಮ್ಮದಿಯನ್ನು ಕಾಪಾಡಿಕೊಳ್ಬೇಕು. ಅದಕ್ಕೆ ಗೃಹಸ್ಥ ಧರ್ಮ ಪಾಲನೆಯೂ ಮಾಡ್ತಾ ಇದ್ರೂ ಕೂಡ ಅಲ್ಲೂ ಕೂಡ ಸ್ವಾಧ್ಯಾಯ ಪ್ರವಚನ ಮಾಡಬೇಕು. ಪ್ರಜಾತಿ ಚ ಸ್ವಾಧ್ಯಾಯ ಪ್ರವಚನೀಚ ಅಂತ ಹೇಳಿದ್ರೆ ಅಲ್ಲಿ ಮೊಮ್ಮಗನನ್ನು ಪಡೆಯೋದಾಗಲಿ ಏನೇ ಆದರೂ ಕೂಡ ಈ
ಸ್ವಾಧ್ಯಾಯ ಪ್ರವಚನವನ್ನು ಬಿಡೋ ಹಾಗಿಲ್ಲ. ಸತ್ಯವಂತನಾದ ರಾಥೀತರನು ತಪಸ್ಸಿನಲ್ಲಿ ನಿರತನಾದ ಪೌರುಷಿಷ್ಟಿಯು ಅಧ್ಯಯನ ಮತ್ತು ಅಧ್ಯಾಪನೆಯೇ ಎಂದು ಮೌದ್ಗಲನ ಪುತ್ರನಾದ ನಾಕನು ಅಭಿಪ್ರಾಯ ಪಡುತ್ತಾನೆ. ಅಂದರೆ ನೀವು ಏನೇ ಮಾಡ್ತಾ ಇದ್ರೂ ಕೂಡ ಸ್ವಾಧ್ಯಾಯ ಪ್ರವಚನವನ್ನು ಬಿಡಬಾರ್ದು ಅಂತ ಹೇಳಿ ಮೌದ್ಗಲನ ಪುತ್ರ, ಅವನೊಬ್ಬ ಋಷಿ, ಅವನ ಪುತ್ರ ನಾಕನು ಅಭಿಪ್ರಾಯ ಪಡ್ತಾನೆ. ಅದೇ ತಪಸ್ಸು, ಅದೇ ತಪ ಅಂತ ಹೇಳ್ತಾನೆ ಅಂತ. ಇದರಲ್ಲಿ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಒಂದ್ಸಲ ಓದ್ಬಿಡೋಣ. ಶಾಸ್ತ್ರವಿಧಿಯನ್ನು ಅನುಸರಿಸಬೇಕೆಂಬ ಸಂಕಲ್ಪ, ಸ್ವಾಧ್ಯಾಯ ಪ್ರವಚನಗಳು, ಸತ್ಯವನ್ನು ನುಡಿಯುವುದು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಗ್ನಿಯನ್ನು ಆಧಾನ ಮಾಡುವುದು, ಅಗ್ನಿಹೋತ್ರ ಹೋಮ ಮಾಡುವುದು, ಲೌಕಿಕ ವ್ಯವಹಾರ, ಸಂತಾನವನ್ನು ಪಡೆಯುವುದು, ಪುತ್ರೋತ್ಪತ್ತಿ, ಪ್ರಜಾತಿ ಪೌತ್ರನನ್ನು ಪಡೆಯುವುದು, ಅಧ್ಯಯನ ಮತ್ತು ಅಧ್ಯಾಪನ ಇವುಗಳನ್ನು ಅನುಷ್ಠಾನ ಮಾಡಬೇಕು. ಎಲ್ಲ ಕರ್ಮಗಳನ್ನು ಮಾಡಿದರೂ ಸ್ವಾಧ್ಯಾಯ ಪ್ರವಚನಗಳನ್ನು ನಿಷ್ಠೆಯಿಂದ ಅನುಷ್ಠಾನ ಮಾಡಬೇಕೆಂಬುದನ್ನು ತಿಳಿಸುವುದಕ್ಕಾಗಿ ಪ್ರತಿಯೊಂದು ಕರ್ಮ ವಿಧಿಯ ಜೊತೆಗೂ ಸ್ವಾಧ್ಯಾಯ ಪ್ರವಚನೇಚ ಎಂದು ಹೇಳಿದೆ. ಸತ್ಯವನ್ನೇ ಅನುಷ್ಠಾನ ಮಾಡಬೇಕೆಂದು ಸತ್ಯವಂತನಾದ ರಾಥೀತರನ ಅಭಿಪ್ರಾಯ. ತಪಸ್ಸನ್ನೇ ಅನುಷ್ಠಾನ ಮಾಡಬೇಕೆಂದು ತಪೋನಿಷ್ಠನಾದ ಪೌರುಷಿಷ್ಟಿಯು ಹೇಳುತ್ತಾನೆ. ಸ್ವಾಧ್ಯಾಯ ಪ್ರವಚನಗಳೇ ಮಹಾ ಕರ್ತವ್ಯವೆಂದು ಮೌದ್ಗಲನ ಮಗನಾದ ನಾಕ ಮೌದ್ಗಲ್ಯನು ಅಭಿಪ್ರಾಯ ಪಡುತ್ತಾನೆ. ಏಕೆಂದರೆ ಅವನ ಪ್ರಕಾರ ಅದೇ ತಪಸ್ಸು. ಸತ್ಯವನ್ನು ಅನುಷ್ಠಾನ ಮಾಡಬೇಕು ಅಂತ ರಾಥೀತರ ಹೇಳ್ತಾನೆ, ತಪಸ್ಸನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಮತ್ತೊಬ್ಬ ಹೇಳ್ತಾನೆ. ಆದರೆ ಇಲ್ಲಿ ಮೌದ್ಗಲ ಏನು ಹೇಳ್ತಾನೆ? ಸ್ವಾಧ್ಯಾಯ ಪ್ರವಚನವನ್ನು ಮಾಡಬೇಕು. ಅವನ ಪ್ರಕಾರ ಅದೇ ತಪಸ್ಸು, ಬೇರೆ ಏನು ತಪಸ್ಸಿಲ್ಲ. ನೋಡಿ, ತಪಸ್ಸು ಅಂತ ಹೇಳುವಾಗ ತಪ್ಪಿಸೋದು ಅಂತ. ಈಗ ನನಗೇನೋ ಬೇಕು, ಅದಕ್ಕೋಸ್ಕರ ನಾನು ತಪ್ಪಿಸ್ತೀನಿ ಅಂತ. ಅಂದರೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಸಹಿಸ್ಕೊಳ್ತೀನಿ ಅಂತ. ಆ ಸ್ವಾಧ್ಯಾಯ ಮತ್ತು ಪ್ರವಚನ ಮಾಡೋದಕ್ಕೆ ನಾವು ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಕೂಡ ನಾನು ಮಾಡ್ತೀನಿ ಅಂತ ಅಂದ್ಕೊಳ್ವಾಗ ಅದಕ್ಕೆ ಸಾಕಷ್ಟು ನಾನು ಟೈಮ್ ಮಾಡ್ಕೊಳ್ಬೇಕು. ಅದಕ್ಕೆ ದಿನದಲ್ಲಿ 1 ಗಂಟೆ ಆದರೂ ನಾನು ಈ ರೀತಿಯ ಸ್ವಾಧ್ಯಾಯ ಅಂದರೆ ಅಧ್ಯಾತ್ಮವನ್ನು ಓದೋದಾಗಲಿ, ಅದನ್ನು ಮತ್ತೊಬ್ಬರಿಗೆ ಹಂಚ್ಕೊಳ್ಳೋದಾಗಲಿ ಮಾಡ್ತೀನಿ ಅಂತ. ಪ್ರವಚನ ಅಂದ ಕೂಡಲೇ ಒಂದು 10 ಜನ ಕೂರಿಸ್ಕೊಂಡು ದೊಡ್ಡದಾಗಿ ಡಿಸ್ಕೋರ್ಸ್ ಕೊಡಬೇಕು ಆ ಥರ ಏನಿಲ್ಲ. ಅದರ ಬಗ್ಗೆ ವಿಚಾರ ಮಾಡಿದರೆ ಸಾಕು. ಅದೇ ರೀತಿಯಲ್ಲಿ ಯೋಚನೆ ಮಾಡುವಂಥವರು ಸಿಕ್ಕಾಗ, ಸ್ನೇಹಿತರು ಸಿಕ್ಕಾಗ ಅದೇ ವಿಚಾರ ಮಾತಾಡಿದರೆ, ನೋಡು ಈ ಥರ ಓದ್ದೆ ನಾನು, ಈ ವಿಚಾರ ಇದೆ. ಈ ರೀತಿಯಾಗಿ ಪ್ರವಚನ ಮಾಡೋದ್ರಿಂದ ಅಥವಾ ಈ ರೀತಿಯಾಗಿ ಡಿಸ್ಕಸ್ ಮಾಡೋದ್ರಿಂದ ಏನಪ್ಪ ಪ್ರಯೋಜನ ಅಂತ ಹೇಳಿದ್ರೆ, ನಮ್ಮಲ್ಲಿ ಆ ವಿಚಾರ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಅದು ಒಂದೇ ಅಲ್ಲ, ಮತ್ತೆ ಮತ್ತೆ ರಿಪೀಟ್ ಆಗೋದ್ರಿಂದ ಯಾವುದೇ ವಿಚಾರ ಆಗಲಿ, ನಾವು ಅದನ್ನೇ ಯೋಚಿಸ್ತಾ ಇದ್ವಿ ಅಂತ ಅನ್ಕೊಳ್ಳಿ, ಅಥವಾ ಅದ್ರ ಬಗ್ಗೆನೇ ಮಾತನಾಡ್ತಾ ಇದ್ವಿ ಅಂತ ಹೇಳ್ಕೊಳ್ಳಿ, ಅದು ಹೆಚ್ಚು ನಮ್ಮಲ್ಲಿ ಆ ವಿಚಾರ ಚಂದದಲ್ಲಿ ಉಳಿಯುತ್ತೆ. ನಾವು ಅದ್ರ ಬಗ್ಗೆ ಯೋಚಿಸದೇ ಇದ್ರೂ ಅದೇ ವಿಚಾರವೇ ಮತ್ತೆ ಮತ್ತೆ ಬರ್ತಾ ಇರುತ್ತೆ ನಮ್ಮ ತಲೆಯೊಳಗೆ. ಆದ್ರಿಂದ ಪ್ರತಿನಿತ್ಯ ಸ್ವಾಧ್ಯಾಯ ಪ್ರವಚನವನ್ನು ಮಾಡಲೇಬೇಕು. ಧರ್ಮದಲ್ಲಿ ನಾವು ನಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಾಧ್ಯಾಯ ಪ್ರವಚನ ಮಾಡಲೇಬೇಕು. ಎಷ್ಟೇ ಬ್ಯುಸಿಯಾಗಿರಲಿ, ಟೈಮ್ ಇಲ್ಲ ಅಂತ ಅಂದ್ಕೊಳ್ಬಾರ್ದು, ಮೂಡಿಲ್ಲ ಅಂದ್ಕೊಳ್ಬಾರ್ದು. ಇಲ್ಲ ನಾನು ಇದನ್ನು ಮಾಡಲೇಬೇಕು ಅಂತ ಅಂದ್ಕೊಳ್ಳೋದು ಸಾಧಕರಿಗೆ ತುಂಬ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಒಳ್ಳೆಯದು. ಆದರೆ ಈಗ ಅಧ್ಯಯನದಲ್ಲಿ ನಾವು ತೊಡಗಿರೋದ್ರಿಂದ ನಮಗಂತೂ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ನಾವು ಅದನ್ನು ಮಾಡಬೇಕು. ಮಾಡೋದ್ರಿಂದ ಪ್ರಯೋಜನ ಏನು? ಆ ಪ್ರತಿ ಸಲವೂ ನಾವು ಆ ವಿಚಾರವನ್ನು ಓದಿದಾಗ ನೋಡಿದಾಗ ಎಲ್ಲೋ ಬಿಟ್ಟು ಹೋಗ್ಬಿಟ್ಟಿರ್ತೀವಿ ಸ್ವಲ್ಪ ದೂರ, ಮತ್ತೆ ನಾವು ಅದೇ ಪಾತ್ಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಏಕೆಂದರೆ ಈ ಮನಸ್ಸು ಎಲ್ರಿಗೂ ಗೊತ್ತು, ಅದು ಸುಮ್ಮನೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಆ ಮನಸ್ಸನ್ನು ಹಿಡಿದು ನಿಲ್ಲಿಸಲಿಕ್ಕೆ ನಮಗೆ ಈ ರೀತಿಯ ವಿಚಾರಗಳು ಬೇಕು. ಆದ್ರಿಂದಲೇ ಸ್ವಾಧ್ಯಾಯ ಪ್ರವಚನಾಭ್ಯಾಮ್, ಸ್ವ ಅಧ್ಯಾಯವನ್ನು ಮಾಡಬೇಕು.
ಅದರಿಂದಲೇ ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಕೂಡ ಸ್ವಾಧ್ಯಾಯ ತರಗತಿಗಳು ಅಂತಲೇ ಮಾಡಿಬಿಟ್ರು. ವಾರದಲ್ಲಿ ಒಂದಿನಾದ್ರೂ ಕೂತ್ಕೊಂಡು ನೀವು ಈ ರೀತಿಯಾಗಿ ಡಿಸ್ಕಸ್ ಮಾಡಿ ಅಂತ. ಆ ವಾರದಲ್ಲಿ ಒಂದಿನ ಡಿಸ್ಕಸ್ ಮಾಡೋದಕ್ಕೆ ಉಳಿದಿದ್ದ ದಿನ ಕೂತ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಿ ಅಂತ. ಅದರಿಂದಲೇ ನಾನು ಕೂಡ ನಿಮಗೆಲ್ಲ ಪುಸ್ತಕಗಳು ತಗೊಳ್ಳಿ ಅಂತ ಹೇಳೋದು. ಪುಸ್ತಕ ತಗೊಂಡು ಅದು ಸ್ವಲ್ಪ ಓದ್ಕೊಂಡಿದ್ರೆ ಅಟ್ಲೀಸ್ಟ್ ಈ ವಿಚಾರ ಕೇಳಿದ ಮೇಲೆ ಆದರೂ ಓದ್ಕೊಳ್ಬೇಕು. ಇಲ್ಲ ಇವತ್ತು ಕ್ಲಾಸ್ ಇದೆ ಅಂತ ಮೊದಲೇ ಓದ್ಕೊಂಡ್ರೆ ನಮಗೆ ಅಲ್ಲಿ ಸ್ವಾಧ್ಯಾಯ ಆಗಿರುತ್ತೆ. ಅದರಿಂದ ಇಲ್ಲಿ ಗುರುಗಳು ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನ. ಏನು ಮಾಡ್ತಾ ಇದ್ರು ಕೂಡ ಸ್ವಾಧ್ಯಾಯ ಪ್ರವಚನವನ್ನು ಬಿಡುವ ಹಾಗಿಲ್ಲ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇರಲಿ ಮನೆಯಲ್ಲಿ, ಆದರೂ ಕೂಡ ಈ ಸ್ವಾಧ್ಯಾಯ ಪ್ರವಚನವನ್ನು ಬಿಡಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ಮಂತ್ರ ಬಹಳ ಸುಂದರವಾದದ್ದು, ಅದನ್ನು ಮುಂದಿನ ಕ್ಲಾಸಲ್ಲಿ ತಗೊಳ್ಳೋಣ. ಅಲ್ಲಿಗೆ ನಿಲ್ಲಿಸ್ತೇನೆ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांतिः. हरिः ओम. श्री गुरुभ्यो नमः. हरिः ओम.